ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. FA2 ಪರೀಕ್ಷೆ 2023 ವಿಶೇಷವಾಗಿ ಸೆಪ್ಟೆಂಬರ್ 2ನೇ ವಾರದಲ್ಲಿ ನಿಮ್ಮ ಒಂದು FA2 ಎಕ್ಸಾಮನ್ನು 9th ಸ್ಟ್ಯಾಂಡರ್ಡ್ದವ್ರಿಗೆ ಮಾಡ್ತಾರೆ. ಆ 9ನೇ ತರಗತಿಯ ವಿಜ್ಞಾನ ವಿಷಯದಲ್ಲಿ ಇವತ್ತು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಹಾಕಿದ್ದೀವಿ. ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ 9ನೇ ತರಗತಿಯ FA2 ಕ್ವಶನ್ ಪೇಪರ್ ಎಲ್ಲ ಸಬ್ಜೆಕ್ಟಲ್ಲಿನೂ ಕೂಡ ಹಾಕಿದ್ದೀವಿ. तो ನೋಡದೇ ಇದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಪ್ಲೇಲಿಸ್ಟ್ ಲಿಂಕ್ ಅದ. FA ಎಕ್ಸಾಮ್ ಕ್ವಶನ್ ಪೇಪರ್ 2023-24 ಅದನ್ನು ಒತ್ತಿ ಹಿಂದಿನ ಇವೆಲ್ಲ ವಿಡಿಯೋಗಳನ್ನು ನೋಡ್ಬೋದು. ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ ಅಂತ ಹೇಳ್ತಾ ನೋಡೋಣ 9th ಸೈನ್ಸ್ ಕ್ವಶನ್ ಪೇಪರ್ ಹೇಗಿದೆ ಅಂತ. ಅದಕ್ಕೂ ಮೊದಲು 9th ಅಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಎಲ್ಲ ವಿಷಯಗಳಲ್ಲಿನೂ ಕೂಡ ಕನ್ನಡ, ಇಂಗ್ಲೀಷ್, ಹಿಂದಿ, ವಿಜ್ಞಾನ, ಸಮಾಜ ವಿಜ್ಞಾನ, ಗಣಿತದಲ್ಲಿ ಎಲ್ಲ ಪಾಠಗಳ ನೋಟ್ಸ್ ಇದ್ದಾವೆ, ಕ್ವಶನ್ ಆನ್ಸರ್ಸ್ ಇದ್ದಾವೆ, ಪಾಸಿಂಗ್ ಪ್ಯಾಕೇಜ್ ಇದ್ದಾವೆ. ಅವುಗಳ ಪ್ಲೇಲಿಸ್ಟ್ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ, ಅವುಗಳನ್ನು ನೋಡಿ. ದ್ವಿತೀಯ ರೂಪನಾತ್ಮಕ ಪರೀಕ್ಷೆ ಅಂದರೆ FA2 ಎಕ್ಸಾಮ್ 2023 ವರ್ಗ 9ನೆಯ ವಿಷಯ ವಿಜ್ಞಾನ, ಅಂಕಗಳು 20, ಸಮಯ 1 ಗಂಟೆ. ಪ್ರಶ್ನೆ ಪತ್ರಿಕೆ ಕ್ವಶನ್ ಪೇಪರ್. ಸೂಕ್ತವಾದ ಉತ್ತರ ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. 3 ಪ್ರಶ್ನೆ, ತಲಾ ಒಂದಕ್ಕೆ 1 ಅಂಕ, ಒಟ್ಟಾರೆ 3 ಅಂಕ. ಮೊದಲ ಪ್ರಶ್ನೆ, ರಸಗೊಬ್ಬರಗಳು ಸಸ್ಯಗಳಿಗೆ ಇದನ್ನು ಒದಗಿಸುವುದಿಲ್ಲ. ನೈಟ್ರೋಜನ್, ಆಕ್ಸಿಜನ್, ಫಾಸ್ಫರಸ್, ಪೊಟ್ಯಾಷಿಯಂ ಯಾವುದು ಅದರಲ್ಲಿ ಒದಗಿಸೋದಿಲ್ಲ ರಸಗೊಬ್ಬರಗಳು ಅನ್ನೋದನ್ನು ಬರಿಬೇಕು. ಮುಂದಿನ ಪ್ರಶ್ನೆ, ಮೀಟರ್ ಪರ್ ಸೆಕೆಂಡ್ ಇದು ಇವುಗಳ ಏಕಮಾನ. A ಚಲನೆ ಮತ್ತು ಜವ, B ಜವ ಮತ್ತು ವೇಗೋತ್ಕರ್ಷ, C ವೇಗ ಮತ್ತು ವೇಗೋತ್ಕರ್ಷ, D ಜವ ಮತ್ತು ವೇಗ. ಅಂದರೆ ಎರಡರ ಏಕಮಾನ ಒಂದೇ ಇದೆ. ಅದು ಯಾವುದು? ಅದು ಏಕಮಾನ ಮೀಟರ್ ಪರ್ ಸೆಕೆಂಡ್ ಅಂತ ಹೇಳಿದ್ದಾರೆ. ಮುಂದಿನ ಪ್ರಶ್ನೆ, ಕಿಲೋಗ್ರಾಮ್ ಮೀಟರ್ ಪರ್ ಸೆಕೆಂಡ್ ಇದು ಯಾವುದರ ಏಕಮಾನ? A ಚಲನೆ, B ಘರ್ಷಣೆ, C ಒತ್ತಡ, D ಸಂವೇಗ. ಇನ್ನು 1 ಅಂಕದ ಪ್ರಶ್ನೆಗಳಿದ್ದಾವೆ ಸ್ನೇಹಿತರೆ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಬೇಕು. 3 ಪ್ರಶ್ನೆಗಳು, ತಲಾ ಒಂದೊಂದಕ್ಕೆ 1 ಅಂಕ, ಒಟ್ಟಾರೆ 3 ಅಂಕ. 4ನೇ ಪ್ರಶ್ನೆ, ಸರದಿ ಬೇಸಾಯ ಎಂದರೇನು? 5ನೇವು, ಚಲನೆಯನ್ನು ವ್ಯಾಖ್ಯಾನಿಸಿರಿ. 6ನೇ ಪ್ರಶ್ನೆ, ಚಲನೆಯ ಮೊದಲನೇ ನಿಯಮವನ್ನು ನಿರೂಪಿಸಿರಿ ಅಂತ ಕೇಳಿದ್ದಾರೆ. ಅಷ್ಟು ಈ ಪ್ರಶ್ನೆಗಳು 1 ಅಂಕದ ಪ್ರಶ್ನೆಗಳೇ ಆಗಿತ್ತು. ಇನ್ನು 2 ಅಂಕದ ಪ್ರಶ್ನೆಗಳಿದ್ದಾವೆ. ಅಂದರೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೀಬೇಕು. 5 ಪ್ರಶ್ನೆ, ತಲಾ ಒಂದಕ್ಕೆ 2 ಅಂಕ, ಒಟ್ಟಾರೆ 10 ಅಂಕ. 7ನೇ ಪ್ರಶ್ನೆ, ಕೃಷಿ ಭೂಮಿಯಲ್ಲಿ ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರವನ್ನು ಏಕೆ ಬಳಸುತ್ತಾರೆ ಅಂತ ಕೇಳಿದ್ದಾರೆ. 8ನೇ ಪ್ರಶ್ನೆ, 200 m ವ್ಯಾಸವುಳ್ಳ ವೃತ್ತೀಯ ಪಥದಲ್ಲಿ ಓಟಗಾರನೊಬ್ಬ 1 ಸುತ್ತನ್ನು 40 ಸೆಕೆಂಡ್ಗಳಲ್ಲಿ ಪೂರ್ಣಗೊಳಿಸಿದ್ದಾನೆ. 2 ನಿಮಿಷ 20 ಸೆಕೆಂಡ್ಗಳ ಅವಧಿಯಲ್ಲಿ ಚಲಿಸಿದ ದೂರ ಮತ್ತು ಸ್ಥಾನಪಲ್ಲಟವೆಷ್ಟು? 9ನೇ ಪ್ರಶ್ನೆ, ದ್ರವ್ಯರಾಶಿ m ವೇಗ ಫಿ ಹೊಂದಿರುವ ವಸ್ತುವಿನ ಸಂವೇಗ ಎಷ್ಟಾಗಿರ್ತದ? A mv², B mv. ಇವುಗಳ ಬಗ್ಗೆ ಲೆಕ್ಕಗಳನ್ನು ತಾವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಮಾಡಬೇಕು. ಮುಂದಿನ ಪ್ರಶ್ನೆ 10, ಜೋರಾಗಿ ಮರದ ಟೊಂಗೆಗಳನ್ನು ಅಲುಗಾಡಿಸಿದಾಗ ಕೆಲವು ಎಲೆಗಳು ಅದರಿಂದ ಬೇರ್ಪಡುತ್ತವೆ, ಏಕೆ? ವಿವರಿಸಿರಿ ಅಂತ ಕೇಳಿದ್ದಾರೆ. ಅದಕ್ಕೆ ಸರಿಯಾದ ಕಾರಣಗಳನ್ನು ಕೊಡಿ. 11ನೇ ಪ್ರಶ್ನೆ, ವಿಶ್ವವ್ಯಾಪಿ ಗುರುತ್ವ ನಿಯಮದ ಪ್ರಾಮುಖ್ಯತೆ ಏನು ಅಂತ ಕೇಳಿದ್ದಾರೆ. ಇಷ್ಟು ಪ್ರಶ್ನೆಗಳು ಏನಿತ್ತಪ್ಪ ಅಂದರೆ ಸ್ನೇಹಿತರೆ 2 ಅಂಕದ ಪ್ರಶ್ನೆಗಳಿತ್ತು. ಒಟ್ಟಾರೆ 5 ಪ್ರಶ್ನೆಗಳು, ತಲಾ ಒಂದಕ್ಕೆ 2 ಅಂಕ, ಆ ವಿಭಾಗಕ್ಕೆ 10 ಅಂಕ. ಇನ್ನು 4 ಅಂಕದ ಪ್ರಶ್ನೆ. ಈ ಪ್ರಶ್ನೆಯಲ್ಲಿ 2 ವಿಭಾಗ ಇದ್ದಾವೆ. ಸೊ 2 ವಿಭಾಗಗಳನ್ನು ಕಡ್ಡಾಯವಾಗಿ ಉತ್ತರಿಸಿ. ಒಂದೇ ಪ್ರಶ್ನೆ 4 ಅಂಕ, ಒಟ್ಟಾರೆ 4 ಅಂಕ. 12ನೇ ಪ್ರಶ್ನೆಯಲ್ಲಿ A ಇದೆ. ಸಾಪೇಕ್ಷ ಸಾಂದ್ರತೆ ಎಂದರೇನು? ಅದರ ಸೂತ್ರ ಬರೆಯಿರಿ. ಇದಕ್ಕೆ 2 ಅಂಕ ಇದೆ. ಆರ್ಕಿಮಿಡಿಸ್ನ ತತ್ವವನ್ನು ಪ್ರಯೋಗದೊಂದಿಗೆ ವಿವರಿಸಿರಿ. ಇದಕ್ಕೆ 2 ಅಂಕ ಇದೆ. ಸೊ ಇಷ್ಟು 9th ಏನಾಗಿತ್ತಪ್ಪ ಅಂದರೆ FA2 ಎಕ್ಸಾಮ್ ಕ್ವಶನ್ ಪೇಪರ್ನ ಒಂದು ಮಾಡೆಲ್ ಆಗಿ ನಾವು ನಿಮಗೆ ಕೊಟ್ಟಿದ್ದೀವಿ ಸ್ನೇಹಿತರೆ. ಇದು ಮಾದರಿ ಪ್ರಶ್ನೆ ಪತ್ರಿಕೆ. ಇನ್ನೂ ನಿಮಗೆ ಏನಪ್ಪ ಅಂತಂದರೆ ಎಲ್ಲ ಪಾಠದ ನೋಟ್ಸ್ಗಳನ್ನು, ಕ್ವಶನ್ ಆನ್ಸರ್ಸ್ಗಳನ್ನು ಚೆನ್ನಾಗಿ ಓದ್ಕೊಡ್ರಿ, ಎಕ್ಸಾಮ್ಗೆ ಪ್ರಿಪ್ರೇಷನ್ ಆಗಿ ಅಂತ ಹೇಳ್ತಾ ಸೊ ನಾನು ಸಿಗ್ತೀನಿ ಮತ್ತೆ ಹೊಸ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಬಾಯ್.